ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ದಿವ್ಯಾ ಮ್ಯಾಮ್ ಫಾರ್ ದ ವಂಡರ್ಫುಲ್ ಇಂಟ್ರೊಡಕ್ಷನ್. ಮೊದಲೇದಾಗಿ ಕನ್ನಡತಿ ಅಂತ ಕರೆದ್ರಿ, ಕೇಳಿ ತುಂಬ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚು ಖುಷಿ ಆಗೋದೇನಪ್ಪ ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನೀವು ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿ ಸ್ಟುಡಿಯೋಸ್ನ ದೇವ್ರನ್ನ ಕೂರಿಸಿ ನಮ್ಮನ್ನು ಕರೆದಿದ್ದೀರಾ. ಸೊ ರಿಯಲಿ ಹ್ಯಾಪಿ ದಟ್ ಐ ಆಮ್ ಹಿಯರ್ ವಿತ್ ಯು ಟುಡೇ. ಖಂಡಿತ. ವರಮಹಾಲಕ್ಷ್ಮಿ ಹಬ್ಬದ ಶುಭ ಸಂದರ್ಭದಲ್ಲಿ ನೀವು ಎಲ್ಲರೂ ಇವತ್ತಿದ್ದೀವಿ. ನಿಮ್ಮ ಬದುಕಿನಲ್ಲಿ ಹಬ್ಬ ಅನ್ನೋದಾದರೆ, ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬಂದಿದ್ದೀರಿ? ಅಂದರೆ ವರಮಹಾಲಕ್ಷ್ಮಿ ಅಂತ ಹೇಳಿದಾಗ ನಮ್ಮ ಕಡೆ ನಾವು ಚೂಡಿ ಪೂಜೆ ಅಂತ ಪ್ರಾಕ್ಟೀಸ್ ಮಾಡ್ತೀವಿ. ಅಂದರೆ ತುಳಸಿಗೆ ಶ್ರಾವಣ ಶುರು ಆಗಬೇಕಾದ್ರೆ ಶುರು ಆಗುತ್ತೆ. ಅಂದರೆ ಗರ್ಕೆ ಹುಲ್ಲು, ಬೇರೆ ಬೇರೆ ರೀತಿ ಹೂಗಳನ್ನೆಲ್ಲ ಅದನ್ನು ಸೇರಿಸಿ ಅದನ್ನು ಕಟ್ಟಿ ಅದನ್ನ ಎಲ್ಲ ಮುತ್ತೈದೆಯರು ಅವರವರ ಮನೆಯಲ್ಲಿ ತುಳಸಿಗಿಟ್ಬಿಟ್ಟು ದೇವ್ರಿಗಿಟ್ಬಿಟ್ಟು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೋಗಿ ಚೂಡಿ ಕೊಡೋದು ಅಂತ ಹೇಳ್ತೀವಿ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಒಂದ್ ಸ್ವಲ್ಪ ಹಂಗೆ ಇರುತ್ತೆ. ಸೊ ಅದನ್ನ ಒಂದು ಸ್ಪೆಷಲ್ ಆಗಿರುತ್ತೆ, ಅದು ಚೂಡಿ ಅಂತ ಕರಿತೀವಿ ನಾವು ಅದನ್ನ. ಅಂದ್ರೆ ಹೂನಲ್ಲೇ ಗರ್ಕೆ ಹುಲ್ಲಿರುತ್ತೆ. ಅದಾದ್ಮೇಲೆ ಈ ನೀವು ಮಂಗಳೂರು ಕಡೆ ಎಲ್ಲ ಒಂದು ಆರೆಂಜ್ ಕಲರ್ ಒಂದು ಚಿಕ್ಕ ಚಿಕ್ಕ ಹೂಗಳನ್ನ ನೋಡಿರ್ತೀರ, ಅದಕ್ಕೆ ಕಾಂತಿ ಅಂತ ಕರೀತಾರೆ. ಏನೋ ಒಂದು ನಿಮಗೆ ಗೊತ್ತಿರುತ್ತೆ, ಸಮ್ ಕಾಂತಿ ಅಂತ ಬರುತ್ತೆ. ರತ್ನಗಂಧಿ ಹೂಗಳು. ಅದಾದ್ಮೇಲೆ ಗುಲಾಬಿ, ಈ ತರದ್ 4-5 ಹೂಗಳನ್ನ ಕಟ್ಬಿಟ್ಟು ಅದನ್ನ ದೇವ್ರಿಗಿಟ್ಟು ತುಳಸಿಗಿಟ್ಟು ಅದಾದ್ಮೇಲೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕರೆದು ಮುತ್ತೈದೆಯವರಿಗೆ ವಿಶೇಷವಾಗಿ ಭಾಗನ ಕೊಡುತ್ತಾರೆ. ನೈಸ್. ಹಬ್ಬಗಳು ನಿಮ್ಮ ಬದುಕಲ್ಲಿ ಎಷ್ಟು ಮುಖ್ಯ ಆಗಿದೆ? ಹಬ್ಬ ಅಂತ ಅಂದಾಗ ನಾವು ಭಾರತೀಯರಾಗಿರೋದ್ರಿಂದ, ಎಸ್ಪೆಷಲಿ ನಾವು ಒಂದು ಕರ್ನಾಟಕದ ಮೂಲದಿಂದ ಬರೋರು ಅಥವಾ ಕರಾವಳಿ ಮೂಲ, ಮಲೆನಾಡಿನ ಕಡೆಯವರು, ಆ ಥರದ್ದೆಲ್ಲ ಒಂದು ಸ್ವಲ್ಪ ಇರಬೇಕಾದ್ರೆ, ಆ್ಯಂಡ್ ಮೋರೋವರ್ ನಾವು ಸ್ವಲ್ಪ ಸಾರಸ್ವತರು ಅಂದಾಗ ನಾವು ಸ್ವಲ್ಪ ಸಾರಸ್ವತ್ ನದಿಯಿಂದ ಬಂದಿರೋದು, ಆ ಥರ ನಮ್ದೆಲ್ಲ ಕೆಲವೊಂದೆಲ್ಲ ಹಿಸ್ಟ್ರಿ ಇರೋದ್ರಿಂದ ಪ್ರತಿಯೊಂದು ಹಬ್ಬಕ್ಕೆ ಅದರದ್ದೇ ಆದಂಥ ವಿಶೇಷತೆ ಇದೆ. ಮನೆಯಲ್ಲಿ ಅದ್ರ ಕತೆಗಳೆಲ್ಲ ಕೇಳಿದಾಗೆಲ್ಲ ಖುಷಿ ಆಗುತ್ತೆ. ಅಂದ್ರೆ ಈ ಹಬ್ಬ ಏನಕ್ಕೆ ಆಚರಿಸ್ತೀವಿ, ಎಸ್ಪೆಷಲಿ ನಮ್ಮ ಕಡೆ, ಎಸ್ಪೆಷಲಿ ನಮ್ಮ ಪಪ್ಪನ ಮನೆ ಕಡೆ ನಾಗರ ಪಂಚಮಿ ಮೊನ್ನೆ ಅಷ್ಟೇ ಆಯ್ತು. ಸೊ ನಮ್ದು ನಾಗರ ದೇವರದು ಒಂದು ಬನ ಇದೆ ಕಾರ್ಕಳದಲ್ಲಿ. ಸೊ ಅಲ್ಲಿ ಹೋಗುವಂತ ಒಂದು ರೂಢಿ, ಇಷ್ಟು ವರ್ಷ ಹೋಗಿ ಬಂದಿರೋದು ಆ ಥರದ್ದು. ಅದಾದ್ಮೇಲೆ ನನ್ನ ಹಸ್ಬೆಂಡ್ ಅರುಣ್ ಕಡೆನೂ ಇದೆ ಆ ಥರದ್ದು ಒಂದು ಸಂಪ್ರದಾಯ. ಅದಾದ್ಮೇಲೆ ಕೃಷ್ಣಾಷ್ಟಮಿ ತುಂಬ ಚೆನ್ನಾಗಿ ಆಚರಿಸ್ತೀವಿ ನಾವು. ಅಂದರೆ ತುಳಸಿ ದಳನ, ಅಂದರೆ ಕೃಷ್ಣನ ಶ್ಲೋಕ ಹೇಳ್ತಾ ತುಳಸಿ ದಳನ ನಾವು ದೇವ್ರಿಗೆ ಅರ್ಪಣೆ ಮಾಡೋ ಥರದ್ದು. ಅದಾದ್ಮೇಲೆ ಕೃಷ್ಣಾಷ್ಟಮಿಗೆ ತುಂಬಾ ಥರದ್ದು ವೆರೈಟಿ ಮಾಡ್ತೀವಿ. ಅದೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ನಮ್ಮ ಪಪ್ಪನ ಮನೆ ಕಡೆ ಎಲ್ಲ ಆಚರಿಸ್ತಾ ಇದ್ರು, ಚಿಕ್ಕ ವಯಸ್ಸಿಂದನೂ ನೋಡಿದ ಹಬ್ಬ. ವರಮಹಾಲಕ್ಷ್ಮಿನೂ ಅಷ್ಟೇ. ಅಂದ್ರೆ ನಮ್ ಕಳ್ಸದ್ ಕಡೆ ಅಲ್ಲಿ ನಾನ್ ಮದ್ವೆ ಆಗಿದ್ದು ದೇವಸ್ಥಾನ, ಎಷ್ಟೋ ವರ್ಷದ ಹಳೆ ದೇವಸ್ಥಾನ ಅದು. ಅಲ್ಲಿದ್ದು ಆ ದೇವಸ್ಥಾನದಲ್ಲಿ, ವೆಂಕಟರಮಣ ದೇವಸ್ಥಾನದಲ್ಲಿ, ಯಾಕಂದ್ರೆ ವೆಂಕಟರಮಣನ ಪತ್ನಿ ಅಂದ್ರೆ ಅದು ಬಂದ್ಬಿಡತ್ತೆ ಮಹಾಲಕ್ಷ್ಮಿ. ವಿಷ್ಣು, ವೆಂಕಟರಮಣ ಬೇರೆ ಬೇರೆ ಅಲ್ಲ. ಹಾಗೆ ಅಲ್ಲಿರೋ ಎಲ್ಲಾ ಹೆಣ್ಮಕ್ಳು, ಹೆಂಗಸರು ಎಲ್ಲರೂ ಸೇರಿ ವರಮಹಾಲಕ್ಷ್ಮಿದು ಕಲಶ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಸೊ ಅದೊಂದು ಒಳ್ಳೆ ಮೆಮರಿ. ಅದಾದ್ಮೇಲೆ ನಮ್ಮನೆ ಕಳಸದಲ್ಲಿದ್ದಾಗ, ಸೊ ಹೊರನಾಡು ತುಂಬಾ ಹತ್ರ ಆಗ್ತಾ ಇತ್ತು. ಸೊ ಅಲ್ಲಿ ಅನ್ನಪೂರ್ಣೇಶ್ವರಿ, ಸೊ ಅಲ್ಲಿ ದೀಪಾವಳಿ ಟೈಮಲ್ಲಿ ಕೆಲವೊಂದು ಪೂಜೆಗಳು, ಅದಾದ್ಮೇಲೆ ದೀಪೋತ್ಸವಗಳು, ಸೊ ಅದನ್ನೆಲ್ಲ ನೋಡಿ ಅದನ್ನ ಕಣ್ತುಂಬಿರೋ ಒಂದು ಎಷ್ಟೋ ಒಂದು